ಅಲ್ಲೆಲ್ಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ದೇವರ ವಾಕ್ಯ ಭಾಗ ನಮಗಾಗಿ ಕೊಟ್ಟಿದ್ದು, ನಾವು ಯಾವ ರೀತಿಯಿಂದ ಅಂಧಕಾರದಿಂದ ಹೊರಬರಬೇಕು, ಅಂಧಕಾರವು ನಮ್ಮನ್ನು ಯಾವ ರೀತಿಯಾಗಿ ದಿನನಿತ್ಯ ಮರಣಕ್ಕೆ ಒಯ್ಯುವಂಥದ್ದಾಗಿದೆ. ನಾವು ಎಲ್ಲಿ ಪಾಪದಿಂದ ಬೀಳ್ತಾ ಇದ್ದೇವೆ, ಯಾವಾಗ ನಾವು ಪಾಪದಿಂದ ಹೊರ ಬರ್ಬೇಕಂತೇಳಿ ದೇವರಿಗೆ ನಿಮ್ಮ ಹೃದಯದಲ್ಲಿ ಮಾತಾಡುವಂಥದ್ದಾಗಿದ್ದೇನೆ. ಪವಿತ್ರಾತ್ಮ ಭರಿತನಾಗಿ ನೀವೆಲ್ಲ ಕಾರ್ಯ ಮಾಡಿ ಆತನಿಗೆ ಸ್ತುತಿ ಸ್ತೋತ್ರಗಳ ಬಾಳೆ ಹಂಗೆ ನೀವು ಸ್ತುತಿಸಿದಿರಲ್ಲ, ಅದೇ ರೀತಿಯಾಗಿ ಮನಪೂರ್ವಕವಾಗಿ ನಿಮ್ಮ ಮನಸ್ಸೆಲ್ಲ ವಾಕ್ಯದ ಕಡೆ ಇಕ್ಕಿ ಆ ಕಡೆ ಈ ಕಡೆ ಗಮನ ಹೋಗಲಾರದೆ ನಾವು ಯಾವುದರಿಂದ ಹಿಂದೆ ಬೀಳ್ತಾ ಇದ್ದೆವು, ಎಲ್ಲಿ ಸೈತಾನನು ನಮ್ಮನ್ನು ಕಟ್ಟಿ ಹಾಕ್ತಾ ಇದ್ದಾನೆ, ಯಾವ ಕಾರ್ಯದಿಂದ ನಮ್ಮನ್ನು ಸೈತಾನನು ನಮ್ಮನ್ನು ಕುಗ್ಗಿಸುತ್ತಾ ಇದ್ದಾನೆ, ನಾವು ಯಾಕೆ ದೇವರ ರಾಜ್ಯಕ್ಕೆ ಉನ್ನತವಾಗಿ ಏಳುತ್ತಾ ಇಲ್ಲ, ನಾವು ದೇವರ ರಾಜ್ಯಕ್ಕೆ ಏಳುವುದಾದರೂ ಯಾಕೆ ನಾವು ಹಿಂದೆ ಬೀಳ್ತಾ ಇದ್ದೇವೆ, ನಮ್ಮ ರೋಗ ಚಿಂತೆ ದುಃಖ ಸಾಲಗಳು ದಿನನಿತ್ಯ ಹೆಚ್ಚಾಗುತ್ತಾನೆ ಇದೆ, ಯದಕ್ಕಾಗಿ ಎನ್ನುವುದು ದೇವರಿಗೂ ನಿಮ್ಮ ಜೊತೆ ಮಾತಾಡುವುದಿದ್ದಾನೆ. ನಾವು ಮೊದಲನೇದಾಗಿ ನೋಡುತ್ತೇವೆ, ಯೆಶಾಯನು ಬರೆದ ಪ್ರವಾದನೆ ಅಂತ 27ನೇ ಸಂಧಿ 1ನೇ ವಚನ ಓದಿ. ಆ ದಿನದಲ್ಲಿ ಯೆಹೋವನು ಕಠಿಣವೂ ಮಹತ್ತು ಬಲವೂ ಆಗಿರುವ ತನ್ನ ಖಡ್ಗದಿಂದ ವೇಗವಾಗಿ ಓಡಿ ಸರ್ಪ ಡೊಂಕವಾಗಿ ಹರಿಯುವ ಸರ್ಪ ಈ ಎರಡು ಹೆಬ್ಬಾವುಗಳನ್ನು ಅರೆದು ಮಹಾನದಿಯಲ್ಲಿ ಘಟಸರ್ಪವನ್ನು ತಂದು ಹಾಕೋನು. ಈ ನದಿಯಲ್ಲಿ ಇರುವ ಸರ್ಪದ ಹೆಸರು ಏನು ನಾವು ಇಂಗ್ಲಿಷ್ ಬಲ್ಲಿ ನೋಡುವುದಾದರೆ ಮರೀನ್ ಸ್ಪಿರಿಟ್. ಈ ದುರಾತ್ಮ ಏನ್ ಮಾಡ್ತದ, ಸೈತಾನನ ಅಧಿಷ್ಠವಾದ ದೊಡ್ಡ ರಾಜ್ಯವನ್ನೇ ಇದರ ಅಧ್ಯಾಯದಲ್ಲಿದೆ. ಈ ಸಮುದ್ರದಲ್ಲಿ ಈ ಉಪ್ಪು ನೀರಿನಲ್ಲಿ ಇರುವುದ ಈ ಮರೀನ್ ಸ್ಪಿರಿಟ್ ಅಂದ್ರೆ ಇದು ಬಹಳ ತಾಕತ್ವರಾಗಿರುವ ಸ್ಪಿರಿಟ್. ಈ ದುರಾತ್ಮನಲ್ಲಿ ಬಹಳಷ್ಟು ಶಕ್ತಿಗಳಿದ್ದಾವೆ. ನೀವು ಎಲ್ಲಾದ್ರೂ ವಿಡಿಯೋದಲ್ಲಿ ನೋಡಿ ಹಚ್ಚಿರಿ, ನೀವು ಮರೀನ್ ಅಂತ ಹೇಳಿದಾಗ ಅದು ನೀವು ಹುಡುಕಿದಾಗ ಅದರ ಫುಲ್ ಡೀಟೇಲ್ಸ್ ಬರ್ತದೆ. ಅದು ಯಾವ ರೂಪ ಹೋಗುತ್ತದ, ಅದು ಯಾವ ರೀತಿಯಾಗಿರ್ತದ, ಅದಕ್ಕೆ ಹೆಸರು ಇನ್ನೊಂದು ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ಕ್ವೀನ್ ಆಫ್ ದ ಗೋಸ್ಟ್. ಅಂದ್ರೆ ಸೈತಾನನ ಒಂದು ಪ್ರಾಣಿಯಾಗಿ ಮಾರ್ಪಡ್ತದೆ. ಎಲ್ಲ ಕಾರ್ಯಕ್ಕೆ ನಾವು ಇಷ್ಟು ಸಂಕಟದಲ್ಲಿ, ಇಷ್ಟು ಚಿಂತೆಯಲ್ಲಿ, ನಾವು ಇಷ್ಟೆಲ್ಲ ಒಳಗಾಗಿ ಮರಣಕ್ಕೆ ಹೋಗಿ ನಾವೆಲ್ಲ ದುಃಖಗಳು ಹೆಚ್ಚಾಗಿ ಮೇಲೆ ಬರುವುದ ಕಾರಣ ಈ ಮೆರಿನ್ ಸ್ಪಿರಿಟೇ ಕಾರ್ಯ ಮಾಡುತ್ತದೆ. ಇದರದ್ದು ಇನ್ನೊಂದು ಹೆಸರು ಏನ್ ಮಾಡ್ತಾರ, ವಾಟರ್ ಡೆಮೋನ್ಸ್ ಅಂತೇಳಿ ಕರೆಯುತ್ತದೆ. ನೀರೊಳಗ ಜಲಪ್ರಳಯ ಅಂತಾರ, ಜಲಪ್ರತಿ ಅಂತಾರ, ಜಲಪ್ರಲಯ ಅಂತಾರ. ಇದಕ್ಕೆ ಹೆಸರು ಕನ್ನಡದಾಗ ನನಗೆಲ್ಲ ಗೊತ್ತಿಲ್ಲ. ಈ ಒಂದು ದುರಾತ್ಮ ಏನ್ ಮಾಡ್ತದೆ, ನಮ್ಗೆ ಮೊದಲನೇದಾಗಿ ಮನುಷ್ಯರು ಯಾರ್ಯಾರು ಯೌವನಸ್ಥರಾಗಲಿ, ಮುದುಕರಾಗಲಿ, ದೊಡ್ಡವರಾಗಲಿ, ಸಣ್ಣವರಾಗಲಿ ಇವರನ್ನು ವಶದಲ್ಲಿ ಮಾಡ್ತದೆ. ಯಾವ ರೀತಿಯಾಗಿ ವಶ ಮಾಡ್ತಂದ್ರೆ, ಮೊದಲನೇದಾಗಿ ಐಶ್ವರ್ಯ ಕೊಡುವಂತದಾಗಿದೆ. ನಿನ್ನ ಹತ್ರ ಹಣ ಬಂದಾಗ ನೀ ಏನ್ ಮಾಡ್ತಿ, ನಿನ್ನ ಮನಸ್ಸಿಗೆ ಬಂದಂತೆ ಆಲೋಚನೆ ಮಾಡ್ತಿ, ನಿನ್ನ ಮನಸ್ಸಿಗೆ ಬಂದಂತ ಕಾರ್ಯಗಳು ಮಾಡುವಂತ ಸಾಧ್ಯತೆ ಐತಿ. ಅದು ಮೊದಲು ನಿನಗೆ ಎಲ್ಲಿ ಕಟ್ಟಾಗ್ತದ, ಹಣದಲ್ಲಿ ಕಟ್ಟಾಗ್ತದ. ಎರಡನೇದಾಗಿ ನಿನಗೆ ವ್ಯಭಿಚಾರದಲ್ಲಿ ಹಾಕುವಂತದಾಗಿದೆ. ಈ ಎರಡು ಸುಖದಲ್ಲಿ ಮನುಷ್ಯನು ಏನಾಗ್ತಾನ, ಈ ಅಂಧಕಾರ ಶಕ್ತಿಯಲ್ಲಿ ಮುಳುಗೋಗಿ ದೇವರ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತಾನ. ಇವತ್ತು ನಿಮ್ಮ ಜೀವನದಲ್ಲಿ ಸುಖ ದುಃಖ ಎರಡು ಒಂದಾಗಿ ನಡೀತಾ ಇಲ್ಲ. ಎಲ್ಲರೂ ಒಣ ದುಃಖದಲ್ಲೇ ಇದ್ದಾರೆ. ಐಶ್ವರ್ಯವಂತನಾಗಿದ್ದವನು ದುಃಖದಲ್ಲೇ ಇದ್ದಿದ್ದಾನೆ, ಐಶ್ವರ್ಯ ಇಲ್ಲದವನಾದರೂ ದುಃಖದಲ್ಲೇ ಇದ್ದಿದ್ದಾನೆ. ಯಾರು ದೇವರ ಮಾರ್ಗ, ದೇವರ ವಾಕ್ಯ, ದೇವರ ನಡೆದಲ್ಲಿ ನಡೆದಾಗ ಆತನ ಖಡ್ಗವು ಆ ಸರ್ಪದ ಮೇಲೆ, ಆ ಘಟ ಸರ್ಪದ ಮೇಲೆ ಬರುವಂತದಾಗಿದೆ. ಆತನ ವಾಕ್ಯ, ಆತನಿಗೆ ಪ್ರಾರ್ಥನೆ ಮಾಡಿದಾಗ ಮಾತ್ರ ನೀವೇನಾಗ್ತೀರಿ, ಈ ಲೋಕದಲ್ಲಿ ಜೀವನ ಮಾಡುವುದಕ್ಕಾಗುತ್ತದೆ. ಎಲ್ಲಿವರೆಗೆ ನೀವು ಆ ಕ್ವೀನ್ ಆಫ್ ದ ಗೋಸ್ಟ್ ಏನಿರ್ತದಲ್ಲ, ಆ ಮೆರಿನ್ ಗೋಸ್ಟ್, ನೀವು ಅದರಿಂದ ದೂರ ಆಗಬೇಕಾದ್ರೆ ನಿಮಗೆ ಬಲ ಶಕ್ತಿ ಬೇಕು. ಅದು ಯಾವಾಗ ನೀವು ಹೊಂದ್ಬೇಕು ಅದರಲ್ಲಿ ಆವರಿಸಿಕೊಂಡಿರಲ್ಲ, ಅದರಿಂದ ಹೊರ ಬರುವಕ್ಕೆ ತುಂಬಾ ಕಷ್ಟ ಪಡುವಂತದಾಗಿದೆ. ಅದು ದಿನನಿತ್ಯ ಏನ್ ಮಾಡ್ತದಂತ, ನಿಮ್ಮ ಮರಣಕ್ಕೆ ಒಯ್ಯುವಂತದಾಗಿದೆ. ಮರಣಕ್ಕೆ ಒಯ್ಯೋದಂದರೆ ಲಾಸ್ಟ್ ಸ್ಟೇಜ್. ಅದು ಏನ್ ಮಾಡ್ತದ, ದುರಾತ್ಮನ ಮೂಲಕ, ಐಶ್ವರ್ಯದ ಮೂಲಕ ನಿಮ್ಗೆ ಕಟ್ಟಾಕಿ ನೀವೆಲ್ಲೆಲ್ಲಿ ಕಾರ್ಯ ಮಾಡಕ್ ಹೋಗ್ತಿರಲ್ಲ, ನಿಮ್ಮ ಹೃದಯವನ್ನು ತೆರೆಯುವುದಿಲ್ಲ, ದೇವರ ಕರೆಗೆ ನೀವು ನೋಡುವುದಿಲ್ಲ. ನೀವು ರಾತ್ರಿ ಎಲ್ಲ ಮಲಗಿದಾಗ ನೀವೇನ್ ಮಾಡ್ತೀರಿ, ಒಮ್ಮೆಗೆ ಅಂಜಿ ಹೇಳ್ತಿರಲ್ಲ, ಅದೆಲ್ಲ ಇದೇ ದುಷ್ಟಾತ್ಮ ಕಾರ್ಯ ಮಾಡ್ತದ. ನೀವು ಕನಸು ಬಿಡ್ತಾವ, ಕನಸು ಬಿದ್ದಾಗ ಇದು ಏನಾಗ್ಯದ ಅಂತ ಹೇಳ್ತಿರಲ್ಲ, ಅದು ಇದೇ ದುಷ್ಟಾತ್ಮ ಕಾರ್ಯ ಮಾಡ್ತದ. ನಾಯಿಗಳಂತೆ ಕಾರ್ಯ ಮಾಡುವಂಥದ್ದು. ನಾಯಿಗಳು ಯಾವ ರೀತಿಯಾಗಿ ಮಾನಗಟ್ಟು ನಡೀತಾ ಇರ್ತಾವಲ್ಲ,
ಈ ದುಷ್ಟಾತ್ಮನು ಅದೇ ಮಾನವರಿಗೆ ತರುವಂತದಾಗಿದೆ. ಮಾನಗೆಟ್ಟಿದ ಕೆಲಸ ಇವತ್ತು ಲೋಕದಲ್ಲಿ ನೋಡ್ತೇವೆ, ಎಲ್ಲ ಕಡೆ ಮಾನಗೆಟ್ಟಿದ ಕೆಲಸಗಳೇ ಮಾಡ್ತೇವೆ. ಇದಕ್ಕೆಲ್ಲ ಕಾರಣ ಈ ಮರಿನಂಬುವ ಗೋಷ್ಠಿ ಸ್ಪಿರಿಟೇ ಆತ್ಮ ಕಾರ್ಯ ಮಾಡ್ತಾ ಇದೆ. ಇವತ್ತು ನಾವು ಅದರಿಂದ ಹೊರಗೆ ಬರಬೇಕು, ಅದರಲ್ಲಿ ನಾವು ಪಾಲಾಗಬಾರ್ದು ಅಂತ ನಮ್ಮಲ್ಲಿ ಏನು ಸಮರ್ಥ್ಯ ಬೇಕು? ದೇವರ ವಾಕ್ಯ, ದೇವರ ಪ್ರಾರ್ಥನೆ, ದೇವರಿಗೆ ಮಾಡಬೇಕು, ಕೆಟ್ಟದಾದ ಕೆಲಸ ಮಾಡಬಾರ್ದು. ಇನ್ ಕೇಸ್ ನೀ ಅದರಲ್ಲಿ ಸಿಕ್ಕಿ ಬಿದ್ದರೂ ಯಾವ ರೀತಿ ಹೊರಗೆ ಬರ್ಬೇಕನ್ನುವುದು ನಿನಗೆ ಬಹಳ ಕಷ್ಟವಾಗುತ್ತದೆ. ಇವತ್ತು ನಾ ಎಷ್ಟೋ ಜನರಿಗೆ ನೋಡ್ತೇನೆ, ಎಷ್ಟೋ ಜನರು ವ್ಯಭಿಚಾರದಲ್ಲಿ ಬೀಳ್ತಾರ, ಅವ್ರಿಗೆ ಹೊರ ಬರಕ್ ಆಗಲ್ಲ, ಅವ್ರಿಗೆ ದುಡಿಮೆ ಮಾಡ್ತಾರ, ದುಡಿತಾರ, ಆದ್ರೆ ಎಲ್ಲ ಒಯ್ದು ವ್ಯಭಿಚಾರದಲ್ಲಿ ಹಾಕುತ್ತಾರ. ಇವತ್ತು ಅವ್ರ ಮನೆಗಳು ಏನಾಗಿದೆ ಅವ್ರಿಗೆ ಗೊತ್ತಿಲ್ಲ, ಆದ್ರೆ ನನ್ನದೇ ಸುಖ ನಾನು ನೋಡುತ್ತೇನೆ. ಇಲ್ಲಿ ಇದಕ್ಕಾಗಿ ಪಾಸ್ಟರ್ಗಳಾಗ್ಲಿ ಸಾಮಾನ್ಯ ಜನರಿಗೆಲ್ಲ ಏನ್ ಮಾಡತ್ತದ, ಬಲವಾಗಿ ಕಟ್ಟಾಕಿದ. ಆ ಒಂದು ಸಮುದ್ರದ ದೇವತೆ ಅಂತ ಅನ್ನೋದು ಬೇರೆ ನಂತರ ಅದೊಂದು ಡೆಮೋನ್ಸ್ ಅಂದ್ರೆ ಅದೊಂದು ದೆವ್ವ, ದುರಾತ್ಮವಾಗಿದೆ. ಅದರ ರಾಜ್ಯ ಈ ಲೋಕದ ಎಲ್ಲ ಕಡೆಯಲ್ಲಿ ಎಲ್ಲಿ ಯಾರ ಮನೆಗೂ ಬಿಟ್ಟಿಲ್ಲ, ಯಾರನ್ನು ಬಿಟ್ಟಿಲ್ಲ, ಆ ರೀತಿಯಾಗಿ ಕಾರ್ಯ ಮಾಡ್ತಾ ಇದೆ. ಅದರಿಂದ ನೀವು ನಿತ್ಯ ಏನ್ ಮಾಡ್ತೀರಿ, ಅದರಲ್ಲೇ ಪಾಲಾಗ್ತಾ ಇದ್ದಾರೆ ಎಲ್ಲರೂ. ಯಾಕಂದ್ರೆ ಎಲ್ಲರಿಗೂ ಏನ್ ಬೇಕಾಗಿದೆ ಈಗಿನ ಜನರೇಷನ್ ಅಲ್ಲಿ? ಐಶ್ವರ್ಯ ಬೇಕು, ನನ್ನ ಮನಸ್ಸಿಗೆ ಹೆಂಗ್ ಬೇಕು ನಾ ಹಂಗ್ ಕಾರ್ಯ ಮಾಡಿ ನಡಿಬೇಕು, ನನ್ನ ಮನಸ್ಸಿಗೆ ಯಾವ್ದು ಸಕ್ಸಸ್ ಅನಿಸ್ತಾ ಇದ್ದದ ಅದು ಮಾಡ್ತಾ ಇದ್ದೇವು. ಯಾರು ದೇವರ ಸನ್ನಿಧಿಗೆ ಹೋಗಿ ಪ್ರಾರ್ಥನೆ ಮಾಡಿ, ಏಸಪ್ಪ ಇದು ನನಗಾಗಿ ಕಾರ್ಯ ಆದಿಲ್ಲ, ಇದಕ್ಕಾಗಿ ನಾ ಹೋಗ್ಲೇಬೇಡ ಅಂತ ಕೇಳ್ತಾ ಇಲ್ಲ. ಅದರ ಮೂಲಕ ನಿಮ್ಮ ಆತ್ಮಗಳನ್ನು ಬಂಧಿಸುತ್ತದ, ನಿಮ್ಮ ಆತ್ಮಗಳನ್ನು ಕಟ್ಟಿ ನಿಮ್ಮ ಮರಣಕ್ಕೆ ಹಾಕಿದಾಗ ಅದು ಆತ್ಮಗಳು ಒಯ್ದು ಏನ್ ಮಾಡ್ತದ, ಮಾಟ ಮಂತ್ರದಲ್ಲಿ ಕಾರ್ಯ ಮಾಡ್ತದ. ಈ ದುಷ್ಟಾತ್ಮವು ನಾವು ಹಿಂದೆ ನೋಡ್ತೇವೆ, ಮೋಶನ ಕಾಲದಿಂದ ನೋಡ್ತೇವೆ, ಎಷ್ಟೆಲ್ಲ ಮಾಟ ಮಂತ್ರಗಾರರು ಯೇಸುವಿಗೆ ವಿರೋಧವಾಗಿ ಆ ಫಾರೋನ್ ರಾಜನು ಒಪ್ಪಿದವನಾಗಿರ್ತಾನ. ಆ ದುಷ್ಟಾತ್ಮವು ಆ ಫಾರೋನ ರಾಜನದಲ್ಲಿ ತುಂಬಿದವನಾಗಿದ್ದನು. ಆ ಸೈತಾನನು ಆ ಫಾರೋನ್ ರಾಜನಲ್ಲಿ ಕಾರ್ಯ ಮಾಡ್ತಾ ಇದ್ದ. ಅದಕ್ಕಾಗಿ ಎಷ್ಟೆಲ್ಲ ದೇವರು ಮಹತ್ವ ಕಾರ್ಯ ಮಾಡಿದರು, ಆತನ ಏನ್ ಹೇಳ್ತಾನ, ಈಗಿಲ್ಲ ಮತ್ತೆ ಕಳಿಸ್ತೇವೆ ಒಂದೊಂದು ನೆಪ ಹೇಳ್ತಾನ. ಆದ್ರೂ ದೇವರ ಹೃದಯ ಕಠಿಣವಾಗಿ ಮಾಡ್ತಾನೆ. ಯಾಕಂದ್ರೆ ಆತನ ಶಕ್ತಿ, ಅವ್ರು ಏನ್ ಮಾಡ್ತಾ ಇದ್ರು, ನೀರಿಗೆ ಆರಾಧಿಸುವಂತರಾಗಿದ್ದರು, ಕಪ್ಪೆಗೆ ಆರಾಧಿಸುವಂತರಾಗಿದ್ದರು, ಸೂರ್ಯಗೆ ಆರಾಧಿಸುತ್ತಿರ, ಇವೆಲ್ಲ ಕಾರ್ಯಗಳು. ಅದಕ್ಕೆ ದೇವರು ಏನ್ ಮಾಡಿದನು, ಹಂತವಾಗಿ ಅವರಿಗೆ ಹೊಸವಾದ ಒಂದು ಕಷ್ಟಗಳು ಕೊಡ್ತಾ ಇದ್ದ. ಮೊದಲನೇದಾಗಿ ದೇವರು ಏನ್ ಮಾಡ್ದ, ಕೆಂಪು ಸಮುದ್ರದಲ್ಲಿ ರಕ್ತ ಆಗುವಂತೆ ಮಾಡ್ತಾನೆ. ಯಾಕಂದ್ರ ಅವ್ರು ನೀರಿಗೆ ಪೂಜಿಸುವಂತರಾಗಿದ್ದರು. ಅವ್ರ ದೇವರ ಶಕ್ತಿ ತೋರಿಸೋದಕ್ಕೆ ಏನ್ ಮಾಡ್ತಾನೆ ದೇವರು, ಆ ನೈಲ ನದಿ ಮೇಲೆ ಏನ್ ಮಾಡ್ತಾನ, ರಕ್ತ ಮಾಡ್ತಾನೆ. ಯಾಕಂದ್ರೆ ನಾನು ಪ್ರಕೃತಿಯನ್ನು ಸೃಷ್ಟಿಸಿದ ದೇವರಿದ್ದೆ, ನನಗಿಂತ ಶಕ್ತಿಶಾಲಿ ಯಾರು ಇಲ್ಲ ಅಂತ ದೇವರು ಆ ಮಂತ್ರವಾದಿಗೆ, ಆ ಸೈತಾನನನ್ನು, ಆ ಫಾರೋನ್ ರಾಜನನ್ನು ತೋರಿಸುವಂತನಾಗಿದ್ದನು ದೇವರು. ಮತ್ತೆ ಎರಡನೇದಾಗಿ ನೋಡ್ತೇವೆ, ಆ ದೇಶದೊಳಗೆ ಏನ್ ಮಾಡ್ತಾನೆ ದೇವರು, ಕಪ್ಪೆಗಳು, ಜಾಗ ಇಲ್ಲದಾದಂತ ಕಪ್ಪೆಗಳು ಅವರು ಊಟ ಮಾಡೋದಲ್ಲಿ, ಮಲಗೋದರಲ್ಲಿ, ಎಲ್ಲ ದೌಶ ದಾಣೆಗಳಲ್ಲಿ, ಎಲ್ಲೂ ಜಾಗ ಸಾಕಾಗಲಾರದಂತ ಸ್ಥಳದಲ್ಲಿ ಏನ್ ಮಾಡ್ತಿತ್ತು, ಕಪ್ಪೆಗಳು ತುಂಬಿದವು. ಯಾಕಂದ್ರೆ ಅವರು ಕಪ್ಪೆಗೂ ಪೂಜಿಸುವಂತರಾಗಿದ್ದರು, ಕಪ್ಪೆಗೂ ದೇವರಂತೇಳಿ ಸ್ಮರಿಸ್ತಾ ಇದ್ದರು. ಅದಕ್ಕೆ ದೇವರು ಮತ್ತೆ ಅಲ್ಲಿ ಆತನ ಶಕ್ತಿ ತೋರಿಸ್ತಾನ. ಈ ಕಪ್ಪೆಗಳಿಗೆಲ್ಲ ನಾನು ಮಾಡಿದವನು, ನನ್ನಿಂದ ಸೃಷ್ಟಿಪಡಿಸಿದ್ದೇನೆ, ಇವಕ್ಕೆಲ್ಲ ಅಧೀನರ ಆಗ್ಬೇಡ. ಆದ್ರೂ ಅವರು ಅಷ್ಟು ಘೋರವಾಗಿ ಮಾಟ ಮಂತ್ರದಲ್ಲಿ ಮುಂದಾಗುತ್ತಿದ್ದರು. ಮತ್ತೆ ದೇವರು ಏನ್ ಮಾಡ್ತಾನ, ಸೃಷ್ಟಿಕರ್ತನು, ಆತನು ಮತ್ತೆ ಅವನ ಹೃದಯ ಕಠಿಣ ಮಾಡ್ತಾನೆ. ಮತ್ತೆ ಅವ್ರು ಏನ್ ಮಾಡ್ತಾರ, ಸೂರ್ಯ ಚಂದ್ರನನ್ನ ಆರಾಧಿಸುವಂತರಿದ್ದರು. ಆ ಸೂರ್ಯ ಚಂದ್ರನ ಆರಾಧಿಸುವ ದೇವ್ರು ಏನ್ ಮಾಡ್ತಾನ, 3 ದಿವಸ ಅಂಧಕಾರ ಕತ್ತಲು ಹಾಕಲ್ಪಡ್ತಾನೆ. ಅಲ್ಲಿ ಎಲ್ಲರೂ ಓದಿರ್ಬೋದು, ನಿಮ್ಗೆ ಗೊತ್ತಿದ್ದಿದೆ ಅದ. 3 ದಿವಸ ಅಂಧಕಾರ ಎದಕ್ ಹಾಕಾಕ್ತಾನ, ಅವರ ಒಂದು ಆಲೋಚನೆಗಳನ್ನು ತೆಗೆಯುವುದಕ್ಕೆ. ನಾನು ಸರ್ವಶಕ್ತನಾದ ದೇವರು, ನನ್ನಿಂದ ನೀವೆಲ್ಲ ಕಾರ್ಯಗಳಾಗ್ತಾವ. ಆ ಸೂರ್ಯ ಚಂದ್ರನ 3 ದಿವಸ ಬರದೆ ಎಲ್ಲರೂ, ಎಷ್ಟು ಜನ ಐಗುಪ್ತದಲ್ಲಿ ಇದ್ದರಲ್ಲ, ಆ ಜನರ ಮನೆಯಲ್ಲಿ ಮಾತ್ರ ಕತ್ತಲಿತ್ತು. ಆದರೆ ದೇವರ ಸಮ್ಮುಖದಲ್ಲಿ ಯಾರ್ಯಾರಿದ್ದರು, ಅವರ ಮನೆಯಲ್ಲಿ ಬೆಳಕಿತ್ತು, ಲೈಟ್ ಇತ್ತು ಅಂತ ಬರೀತಾರ. ಲೈಟ್ ಅಂದ್ರೆ ಬೆಳಕಿತ್ತು. ಅಲ್ಲಿ ನೋಡಿ, ಸೂರ್ಯಚಂದ್ರ ಕತ್ತಲಾಗಿದ್ದರು, ದೇವರ ಬೆಳಕು ಯಾರು, ಆತನ ನಂಬಿದ ಮಕ್ಕಳ ಮೇಲೆ, ಆತನನ್ನು ಆರಾಧಿಸುವಂತರ ಮಕ್ಕಳ ಮೇಲೆ ಏನಿತ್ತು, ಆ ಬೆಳಕು ಚೆಲ್ಲಿತ್ತು. ಇವತ್ತು ನಿಮ್ಮ ಮೇಲೆ ಅಂಧಕಾರ ಶಕ್ತಿ ಬಂದಿರ್ಬೋದು, ಅಂಧಕಾರ ಶಕ್ತಿಯಿಂದ ನೀವು ಮುಚ್ಚೋಗಿರ್ಬೇಕು, ನಿಮ್ಮ ಮಾಟ ಮಂತ್ರ ಮಾಡಿರ್ಬೋದು. ಆದ್ರೆ ಯೇಸುವಿನ ಬೆಳಕು ಏನದ, ಇವತ್ತು ನಿಮ್ಮ ಹೃದಯದಲ್ಲಿ ಉರಿತಾ ಇದೆ. ಆದ್ರೆ ಆ ಹೃದಯವನ್ನು ನೀವು ತೆರಿತಾ ಇಲ್ಲ.
ಇಲ್ಲ, ಅಂಧಕಾರ ಶಕ್ತಿಯನ್ನು ಮುರಿತಾ ಇಲ್ಲ. ನೀವು ಫಾರೋನ ರಾಜನಂಗೆ ಸೈತಾನನಲ್ಲಿ ಅಧೀನರಾಗಿ ನನ್ನ ಕೆಲಸ ಇಟ್ಟೆ, ನಾನು ಮಾಡ್ಬೇಕಾದ್ರೆ ಇದೇ ಅದ, ನನ್ನ ನಿತ್ಯ ಜೀವ ಇದರಲ್ಲಿ ಅದ ಅಲ್ಲ. ಯೇಸು ಏನ್ ಮಾಡ್ದ? ಅದೇ ಇಸ್ರಾಯೇಲರನ್ನು ಏನ್ ಮಾಡಿದವ? ಬೆಳಕಾಗಿ ಇಟ್ಟಿದ. ಆ ಕಪ್ಪೆಗಳು ಇಸ್ರಾಯೇಲರ ಬಲಿಗೆ ಬಂದಿಲ್ಲ. ಇವರು ಕುಡಿಯುವ ನೀರು ಶುದ್ಧವಾಗಿತ್ತು, ಅದು ಮಾತ್ರ ಯಾರಿಗಿತ್ತು? ಸೈತಾನನದ ವೈರಿಗಿತ್ತು. ಆಗ ಯೇಸು ಆತನಿಗೆ, ನೀವು ಇಷ್ಟೆಲ್ಲ ಕಾರ್ಯ ಮಾಡಿದಿರಿ, ಆದ್ರೆ ನಿಮ್ಮ ನಂಬಿಕೆಯಲ್ಲಿ ನೀವು ಬಿದ್ದು ಹೋಗ್ತಾ ಇದ್ದೀರಿ. ಈಗಿನ ಜನರೇಷನ್ ಅಲ್ಲಿ ದೇವರ ವಾಕ್ಯ ಓದುವವರು ಯಾರಿಲ್ಲ. ಎಲ್ಲರೂ ರೀಲ್ಸ್ ನೋಡ್ತಾರ, ತನ್ನ ಕಾರ್ಯದಲ್ಲಿ ಹೆಚ್ಚಾಗಿ ಬೆಳಿತಾರ. ಆದ್ರೆ ದೇವರ ವಾಕ್ಯ ನಮ್ಗೆ ಏನ್ ಹೇಳ್ತದ? ದೇವರ ವಾಕ್ಯದ ಮುಂದೆ ನಾವು ಅಟ್ಲೀಸ್ಟ್ 1 ತಾಸಾದ್ರೂ ಕೂಡ ಆತನ ಬೆಳಕು ಹೆಂಗಿತ್ತು? ಆ ಇಸ್ರಾಯೇಲರ ಮೇಲೆ ಎಲ್ಲಿಂದ ಬೆಳಕು ಬಂತು? 3 ದಿವಸ ಹಗಲು ರಾತ್ರಿ ಆ ಕತ್ತಲಲ್ಲಿದ್ದ ಈಜಿಪ್ಟರ ಮೇಲೆ, ಆದ್ರೆ ಆ ಇಸ್ರಾಯೇಲರ ಮೇಲೆ ಬೆಳಕು ಹೆಂಗಿತ್ತು? ಆ ಬೆಳಕು ನನ್ನ ಬಳಿ ಯಾಕಿಲ್ಲ ಯೇಸುವೆ? ಆ ಬೆಳಕು ನನ್ನಿಂದ ಯಾಕೆ ಹೊರಗೆ ಬರ್ತಾ ಇಲ್ಲ? ನಾ ಯಾಕೆ ಅಂಧಕಾರ ಶಕ್ತಿಯಲ್ಲಿ ಮುಳುಗ್ತಾ ಇದ್ದೆ? ನಾ ಯಾಕೆ ಫಾರೋನನ ರಾಜನಿಗೆ ಮಾಟ ಮಂತ್ರದಲ್ಲಿ ಹೆಚ್ಚಾಗಿ ನಂಬಿಕೆ ಇಟ್ಟಿದೆ? ನೀ ಸೃಷ್ಟಿಸಿದ ದೇವರು ನನಗೆ ನೀವು ಉಳ್ಳದಾಗಿ ಉತ್ತಮವಾಗಿ ಕಾರ್ಯ ಮಾಡ್ತೀನಿ ಅಂತ ಹೇಳಿ ದೇವರು ನೀವು ನೋಡುವಂತನಾಗಿದ್ದಾನೆ. ಅಲ್ಲಿ ನೀವು ಕಾರ್ಯ ಮಾಡುದು, ಈ ಮರಿನ್ ಎನ್ನುವ ಸ್ಪಿರಿಟು ಅದೇ ಕಾರ್ಯ ಮಾಡುತ್ತಾ ಇದೆ. ಅದು ಆದಿಯಿಂದಲೂ ಇದೇ ಕಾರ್ಯ ಮಾಡ್ತಾ ಬರುತ್ತಾ ಇದೆ. ಇವೆಲ್ಲ ಅದ್ಭುತ ಕಾರ್ಯಗಳು ದೇವರು ಏನ್ ಹೇಳ್ತಾನ? ಹಿಂದೆ ಆಗೋದಿಲ್ಲ, ಮುಂದೆಯೂ ಆಗೋದಿಲ್ಲ. ಯಾಕಂದ್ರೆ ಆತನ ಶಕ್ತಿ ಒಂದು ಸಮೇತ ತೋರಿಸುವಂತದಾಗಿದೆ. ಆತನನ್ನು ನಂಬಿದವರು ಎಂದಿಗೂ ಬಿದ್ದು ಹೋಗಲಾರದು. ಇವತ್ತು ನೀವು ಸಮಸ್ಯೆದಲ್ಲಿ ದಿನನಿತ್ಯ ಕೊರಗುತ್ತಾ ಇದ್ದೀರಿ, ಅದಕ್ಕೆ ಸಮಾಧಾನನೇ ಇಲ್ಲ. ಸಮಾಧಾನ ಎಲ್ಲಿ ಸಿಗ್ತದೆ? ನೀವು ಕರೆಕ್ಟ್ ಆಗಿ ಆತನಿಗೆ ಆರಾಧಿಸ್ತಾ ಇಲ್ಲ, ಕರೆಕ್ಟ್ ಆಗಿ ಆತನಿಗೆ ಪ್ರಾರ್ಥಿಸ್ತಾ ಇಲ್ಲ, ಕರೆಕ್ಟ್ ಆಗಿ ನಿಮ್ಮ ಮನಸ್ಸಿನ ಮಾತು ಆತನಿಗೆ ಹೇಳ್ತಾ ಇಲ್ಲ. ನಿಮಗೆ ಏನು ಬಾಕಿ ಅದ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾನೆ. ಯಾಕಂದ್ರೆ ನೀವು ಅರ್ಧ ಜೀವನ ಎಲ್ಲಿ ನಾಶನದಲ್ಲಿ ಹೋಗ್ತಾ ಇದ್ದೀರಿ, ಅರ್ಧ ಜೀವನ ಯೇಸುಗಾಗಿ ಕೊಡ್ತಾ ಇದ್ದೀರಿ. ನೀವು ಎರಡರಲ್ಲಿ ಭಾಗ ಆದಾಗ ದೇವರು ಏನು ಕಾರ್ಯ ಮಾಡಕ್ಕಾಗಲ್ಲ. ನೀವು ಆದ್ರೆ ದೇವರ ಕಡೆ ಆದ್ರೂ ಆಗಬೇಕು, ಇಲ್ಲಿ ಸೈತಾನ ಕಾರ್ಯ ಹಿಡಿದು ನೀವು ನರಕಕ್ಕೆ ಹೋಗಬೇಕು. ಎಷ್ಟೆಲ್ಲ ದೇವರು ನಿಮಗಾಗಿ ಅದ್ಭುತ ಕಾರ್ಯಗಳು ಇಟ್ಟಿದ್ದಾನೆ. ಒಂದು ಅದ್ಭುತ ಕಾರ್ಯವಾದರೂ ನಿಮ್ಮಲ್ಲಿ ಆಗುತ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಈ ಸತ್ಯವೇದದಲ್ಲಿ ಎಷ್ಟೋ ಜನರಿಗೆ ಎಷ್ಟೋ ಕಷ್ಟ, ಚಿಂತೆ, ದುಃಖದಿಂದ ಬಿಡಿಸಿದಂತ ದೇವರನ್ನ ನಿಮಗೆ ಯಾಕೆ ಕಾರ್ಯ ಆಗ್ತಾ ಇಲ್ಲ? ಅಂದ್ರೆ ನೀವು ದೇವರ ಮಾರ್ಗದಲ್ಲಿ ನಡೀತಾ ಇಲ್ಲ. ದೇವರಿಗೆ ಯಾವ ರೀತಿಯಾಗಿ ಮೆಚ್ಚಿಸಬೇಕಂತ ಮೆಚ್ಚಿಸ್ತಾ ಇಲ್ಲ. ದೇವರಿಗೆ ಯಾವ ರೀತಿಯಾಗಿ ಕೊಂಡಾಡಬೇಕು, ಸೈತಾನ ಮಾರ್ಗದಿಂದ ನಾವು ಹೆಂಗ್ ಹೊರ ಬರ್ಬೇಕಂತ ಹೇಳಿ ಯಾರು ಪ್ರಯಾಸ ಪಡ್ತಾ ಇಲ್ಲ. ಈ ಪ್ರಯಾಸ ಪಡಲಾರದ ಕಾರಣಕ್ಕೆ ಏನಲ್ಲತ್ತದ? ಹೊಸ ರೋಗಗಳು, ಹೊಸ ಚಿಂತೆಗಳು. ಇವತ್ತೊಂದು ಕಷ್ಟ ಮುಗಿತಲ್ಲ, ನಾಳೆ ಇನ್ನೊಂದು ಕಷ್ಟ ಬರ್ತದ. ಇವತ್ತೊಂದು ಸಮಸ್ಯೆ ಮುಗಿತಲ್ಲ, ನಾಳೆ ಒಂದು ಸಮಸ್ಯೆ ಬರ್ತದ. ಇವತ್ತೊಂದು ಸಮಸ್ಯೆ ನಿಂತಾಗ ಮತ್ತೊಂದು ಸಮಸ್ಯೆ ಎದುರಾಗಿ ನಿಲ್ಲುತ್ತದೆ. ಯಾಕಂದ್ರ ದುಷ್ಟ ಆತ್ಮನು ನಿಮ್ಮನ್ನು ಏನ್ ಮಾಡ್ತಾನ? ನಿತ್ಯ ಚಿಂತೆದಲ್ಲಿ ಹೋಗಿ ರೋಗದಲ್ಲಿ ಹಾಕುವಂತನಾಗಿದ್ದಾನೆ. ರೋಗ ಬಿದ್ದಾಗ ಏನಾಗ್ತದ? ಮನುಷ್ಯನಿಗೆ ಏನು ತಿಳಿಯಲ್ಲ, ಒಂದು ಕಲ್ಲಿನ ಹಾಗೆ ವ್ಯವಸ್ಥೆಯಾಗಿ ಬಿದ್ದಿರ್ತಾನೆ. ಯಾರು ನೋಡುವರು ನನಗ? ಯಾರು ನೋಡ್ತಾರ? ಯಾರು ಕಾರ್ಯ ಮಾಡ್ತಾರ? ಎಷ್ಟೋ ಜನರು ಹೋಗ್ತಾರ ಹಾಸ್ಪಿಟಲ್, ಎಷ್ಟೋ ಜನ ಮರಣ ಹೊಂದುತ್ತಾರ. ಅದರಲ್ಲಿ ಕೆಲವು ಜನರು ಸ್ವಸ್ಥರಾಗ್ತಾರೆ. ಈಗಂತೂ ಹಾಸ್ಪಿಟಲ್ ಅಲ್ಲಿ ಎಲ್ಲ ಸ್ಕ್ಯಾನ್ ನಡೀತದ, ಹೋಗಿದವರಿಗಂತೂ ಮರಣ ಗ್ಯಾರಂಟಿ. ಆದರೆ ದೇವರ ಮಾರ್ಗದಲ್ಲಿ ದೇವರನ್ನು ಹಿಡಿದುಕೊಂಡು ನೀವು ಎಲ್ಲಿವರೆಗೆ ಕಾರ್ಯ ಮಾಡ್ತೀರಿ, ಅಲ್ಲಿವರೆಗೆ ನೀವು ಶಿರಸಿತ್ತರಾಗಿ ದೇವರ ಮೇಲೆ ನಿಲ್ಲುವಂತರಾಗ್ತೀರಿ. ಅದಕ್ಕಾಗಿ ಇವತ್ತು ನೀವು ಆ ದುಷ್ಟಾತ್ಮವು ಎಷ್ಟೆಲ್ಲ ಕಾರ್ಯ ಮಾಡ್ತಾ ಇದೆ, ನಿಮಗೆ ಒಂದು ಹಣದ ಆಸೆ ಕೊಡ್ಬೋದು, ನಿಮಗೆ ಏನಾದ್ರು ವ್ಯಭಿಚಾರದ ಆಸೆ ಕೊಡ್ತದ, ಇನ್ನೊಬ್ಬರನ್ನ ಹಾಳು ಮಾಡಿ ಅವರ ಆಸ್ತಿ ತಗೊಳ್ಳುವಂತೆ ನಿಮಗೆ ಏನ್ ಮಾಡ್ತದ? ಅದು ಬಂದು ನಿಮಗೆ ಕಾರ್ಯ ಮಾಡ್ತದ. ಆದರೆ ರಾತ್ರಿ ಸಮಯ ಮಲಗುವುದಾಗ ಆ ದುಷ್ಟಾತ್ಮವು ನಿಮ್ಮ ಆತ್ಮಗಳನ್ನು ಕದಿಯುವಂತನಾಗಿದ್ದಾನೆ. ದಿನನಿತ್ಯ ನೀವು ಪ್ರಾರ್ಥನೆ ಮಾಡ್ತಾ ಇದ್ದಾಗ ನಿಮ್ಗೆ ಅದರಿಂದ ಏನು ಮಾಡಕ್ಕಾಗದು. ನೀವು ಒಂದು ಮಾತು ತಿಳ್ಕೋಬೇಕು, ಯಾವಾಗ ನಿಮಗೆ ಪ್ರಾರ್ಥನೆ ಮಾಡುವುದಕ್ಕೆ ಮನಸ್ಸಾಗಲ್ಲ, ಯಾವಾಗ ನಿಮ್ಗೆ ವರ್ಷಿಪ್ ಮಾಡಕ್ ಮನಸ್ಸಾಗಲ್ಲ, ಯಾವಾಗ ನೀವು ದೇವರ ಸತ್ಯವೇದ ಓದುವುದಕ್ಕೆ ನೀವು ಮನಸ್ಸಾಗಿಲ್ಲ ಅಂತ ತಿಳ್ಕೋಬೇಕು, ಆ ದುರಾತ್ಮ ನಿಮ್ಮಲ್ಲಿ ಕಾರ್ಯ ಮಾಡ್ತಾ ಇದ್ದೆ. 100% ಸ್ಪಷ್ಟ. ಈ ಸತ್ಯವೇದದಲ್ಲಿ ದೇವರು ಇವತ್ತು ಮಾತಾಡಿದಷ್ಟೇ. ನೀವು ಯಾವಾಗ ಪ್ರಾರ್ಥನೆ ಮಾಡ್ತಾ ಇಲ್ಲ, ನೀವು ಯಾವಾಗ ದೇವರಿಗೆ ಸಲ್ಲಿಸಿದಂತ ಸಮಯವನ್ನು ಸಲ್ಲಿಸ್ತಾ ಇಲ್ಲ ಅಂದ್ರೆ ನೀವು 100% ದುರಾತ್ಮನ ಕಾರ್ಯದಲ್ಲಿ, ಈ ಮೆರಿನ್ ಸ್ಪಿರಿಟ್ ಅಲ್ಲಿ ನೀವು ಕಾಲ ಕಳೀತಾ ಇದ್ದೀರಿ. ಅದು ದಿನನಿತ್ಯ ಏನ್ ಮಾಡ್ತದೆ? ನಿಮ್ಗೆ ಹಿಂಗೆ ಅಂಧಕಾರದಲ್ಲಿ ಹಾಕಿ
ಹಾಕಿ ಮರಣಕ್ಕೆ ಒಯ್ಯುತ್ತದೆ. ದೇವರು ಸತ್ಯವಾಗಿ ಹೇಳುವಂತನಾಗಿದ್ದಾನೆ, ಅದರಿಂದ ಬಿಡಿಸುವುದಕ್ಕೂ ಅಸಾಧ್ಯವಾಗುತ್ತದೆ ಅಂತ ಹೇಳ್ತಾನೆ ದೇವರು. ಕೊನೆಗಲ್ಲಿ ಬಿಡಿಸುವುದಕ್ಕೂ ಅಸಾಧ್ಯವಾಗ್ತದೆ, ಯಾಕಂದ್ರ ಅಷ್ಟು ಹೆಚ್ಚಾಗಿ ನೀವು ಒಳಗೆ ಅದಕ್ಕೆ ಹೋಗುತ್ತಾ ಇರ್ತೀರ ಅಂತ ಹೇಳ್ತಾನೆ ದೇವರು. ಅದಕ್ಕೆ ನೀವು ಈಗಿನ ಹಿಡಿದೆ ನಿಮ್ಮ ಹೃದಯವನ್ನು ಬದಲಾಯಿಸಬೇಕಾದ್ರೆ ಏನ್ ಮಾಡ್ಬೇಕು? ದೇವರ ಸಮ್ಮುಖದಲ್ಲಿ ಇಡಬೇಕು. ಯಾರ ಹತ್ರ? ಯೇಸು ಕ್ರಿಸ್ತನ ಹೆಸರು ಹೇಳಿ ಪ್ರತಿನಿತ್ಯ ಪ್ರಾರ್ಥಿಸಬೇಕು, ಎಡಬಿಡದೆ ಪ್ರಾರ್ಥಿಸಬೇಕು. ಎಲ್ಲಿವರೆಗೆ ನೀನು ಬಲವಾಗಿ ಕಾಣಲ್ಲ, ಈ ಲೋಕದಲ್ಲಿ ನನಗೆ ಯಾವ್ದ ಕಾರ್ಯಕ್ಕಾಗಿ ಇಕ್ಕಿದಿ ಆ ಕಾರ್ಯ ಮಾಡುವ ತನಕ ನೀನು ಬಲವಾಗಿ ಪ್ರಾರ್ಥಿಸ್ತಾ ಇರ್ಬೇಕು. ಉಪವಾಸ ಪ್ರಾರ್ಥನೆ ಮಾಡ್ಬೇಕು, ವರ್ಷಿಪ್ ಮಾಡ್ಬೇಕು, ಆರಾಧನೆ ಮಾಡ್ಬೇಕು. ನೀವು ಎಷ್ಟೆಲ್ಲ ವರ್ಷಿಪ್ ಮಾಡ್ತಿರಲ್ಲ, ದುರಾತ್ಮನು ನಡುಗುವಂತನಾಗಿದ್ದಾನೆ. ಯಾರು ವರ್ಷಿಪ್ ಮಾಡಲ್ಲ, ಯಾರು ವರ್ಷಿಪ್ ಮಾಡಿದ್ರು ಅವ ನನಗೆ ಹಂಗಿಸ್ತಾನೇನೋ, ವರ್ಷಿಪ್ ಮಾಡಿದ್ರೆ ಇವ್ರು ನಗ್ತಾನೇನೋ, ವರ್ಷಿಪ್ ಮಾಡಿದ್ರೆ ಯಾರಾದ್ರೂ ಟೈಮ್ ನನಗೆ ಬರಲ್ವೇನೋ, ನನಗೆ ತಿರಸ್ಕರಿಸ್ತಾರೇನೋ ಅಂತ ಹೇಳ್ತೀರಿ. ಆದ್ರ ವರ್ಷಿಪ್ ಮಾಡುವ ಮೂಲಕ ನಿಮ್ಮ ಎಲ್ಲ ದ್ವಾರಗಳು ತೆರೀತಾನ. ನಿಮ್ಮ ಬಂಧನಗಳು ಎಷ್ಟು ದುಷ್ಟ ಆತ್ಮವು ಕಟ್ಟು ಹಾಕಿದಿರ್ತದಲ್ಲ ಗಟ್ಟಿಯಾಗಿ ಆ ವರ್ಷಿಪ್ ಮೂಲಕ ಯೇಸು ತೆರೆಯಲ್ಪಡ್ತಾನ. ನೀವು ವರ್ಷಿಪ್ ಮಾಡುವಾಗನೇ ಪವಿತ್ರಾತ್ಮನ ಅಭಿಷೇಕ ಹೊಂದಲ್ಪಡ್ತೀರಿ. ವರ್ಷಿಪ್ ಮಾಡುವುದರಿಂದ ಪವಿತ್ರಾತ್ಮನ ವರಗಳು ಹೊಂದುತ್ತೀರಿ. ಪ್ರಾರ್ಥನೆ ಮೂಲಕ ನೀವು ಯೇಸುವಿನ ಜೊತೆ ಮಾತಾಡುವಂತಲಾಗಿದ್ದೀರಿ. ಆದ್ರೆ ವರ್ಷಿಪ್ ಮೂಲಕ ನಿಮಗೆಲ್ಲ ಕಾರ್ಯಗಳು ಮುರಿಯಲ್ಪಡ್ತಾವ. ಇವತ್ತು ನೀವು ಎಷ್ಟೇ ಬಲವಾಗಲಿ, ನೀವು ಬಾಯಿ ತೆರೆದು ಏನಿಲ್ಲ ಅಂದ್ರೆ ದಿನದಲ್ಲಿ ಒಂದು ಅರ್ಧ ತಾಸಾದ್ರೂ ವರ್ಷಿಪ್ ಮಾಡ್ಬೇಕು ದೇವರಿಗೆ. ನೀವು ದೇವರಿಗೆ ವರ್ಷಿಪ್ ಮಾಡಿದಾಗ ಯೇಸು ನಿಮ್ಮ ಹೃದಯ ನೋಡುವಂತನಾಗಿದ್ದಾನೆ. ನೀವು ವರ್ಷಿಪೇ ಮಾಡಲ್ಲ, ನಾ ಪ್ರಾರ್ಥನೆ ಮಾಡಲ್ಲ, ನಿನ್ನ ಮಾರ್ಗದಲ್ಲಿ ನಡೆಯಲ್ಲ ಅಂದ್ರೆ ಈ ಮರಿನ ಆತ್ಮ ಎಂಬ ದುಷ್ಟಾತ್ಮ ನಿಮ್ಮನ್ನು ಬಾಂಧವ್ಯದಲ್ಲಿ ಕಟ್ ಹಾಕಿ ಇಟ್ಕೊಂಡಿದೆ. 99% ಲೋಗು ಎಲ್ಲರೂ ಏನಾರ ಈ ದುಷ್ಟ ಆತ್ಮನ ಅಧೀನದಲ್ಲಿ ಇದ್ದಾರೆ. ಯಾರು 120 ವರ್ಷ ಬದುಕ್ತಾ ಇಲ್ಲ. ಎಲ್ಲಾದ್ರೂ ಕೇಳಿದ್ರೆ 120 ವರ್ಷ ಬದುಕಿದವರು ಕೇಳೇ ಇಲ್ಲ. ಯಾಕ? ಎಲ್ಲ ಈ ಆತ್ಮದ ವಶ ಆಗಿದ್ದಾರೆ. ಈ ಆತ್ಮಕ್ಕೆ ತನ್ನ ಆತ್ಮವನ್ನು ಒಪ್ಪಿಸ್ತಾ ಇದ್ದಾರೆ. ಹಗಲು ರಾತ್ರಿ ದುಷ್ಟಾತ್ಮನ ಕಾರ್ಯಗಳು, ದುಷ್ಟಾತ್ಮನ ಕಾರ್ಯದಲ್ಲಿ ಒಳಗಾಗಿ ಹೋಗ್ತಾ ಇದ್ದಾರೆ. ಹೊರಗೆ ಬರುವುದಕ್ಕೆ ಯಾರಿಗೆ ಇಷ್ಟ ಇಲ್ಲ. ಯಾಕಂದ್ರೆ 10 ವರ್ಷ ಬದುಕಿದ್ರು ಸಾಕು, 20 ವರ್ಷ ಬದುಕಿದ್ರು ಸಾಕು, ನನಗೆ ಐಶ್ವರ್ಯ ಆರಾಮ್ ಜಿಂದಗಿ ಬೇಕು. ಆದ್ರೆ ದೇವರು ನಮಗೆ ಇಲ್ಲಿ ಶ್ರಮೆ ಪಡಿಸುವುದಕ್ಕಾಗಿ, ಆತನಿಗೆ ಆರಾಧಿಸುವಂತಾಗಲಿ, ಇಲ್ಲಿ ಬಂದಿದ ಕಾರ್ಯಕ್ಕಾಗಿ, ನಿನಗೆ ಅದಕ್ಕಾಗಿ ನನ್ನ ಕಾಯ್ದೆ ನಿನಗೆ ಒಪ್ಪಿಸಿದೆ ಅಂತ ಹೇಳಿ ಕಾರ್ಯ ಮಾಡುವುದಿಲ್ಲ. ನಾವು ಅಪೊಸ್ತಲ ಕೃತ್ಯದಲ್ಲಿ ನೋಡ್ತೇವೆ, ಸ್ಟೀಫನ್ ಎಂಬ ಎವಂಜೆಲಿಸ್ಟ್ ಏನ್ ಮಾಡ್ತಾನ, ದೇವರ ರಾಜ್ಯಕ್ಕೆ ಸೇರುವಂತನಾಗಿದ್ದಾನೆ. ಯೌವನಸ್ಥನಾಗಿದ್ದಾನೆ, ಒಂದು 18-20 ವರ್ಷದವನು. ಅವನ ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರೆ. ಆದರೂ ಅವನನ್ನು ಎಷ್ಟೇ ತಿರಸ್ಕಾರ ಮಾಡಿದ್ರು, ಹೊಡೆದ್ರು, ಬೈದ್ರು, ಹೋದ್ರು, ಸೇವೆ ಸಲ್ಲಿಸುವುದು ನಿಂತಿಲ್ಲ. ಅವನು ಮತ್ತೆ ಅದ್ಭುತ ಕಾರ್ಯಗಳು, ರೋಗಗಳು ವಾಸಿ ಮಾಡೋದು ಬಿಟ್ಟಿಲ್ಲ. ಈವನ್ ಅವನು ಸಾಯುವ ಸಮಯದಲ್ಲಿ ಯೇಸುವನ್ನು ಕಂಡುತ್ತಾನೆ. ಅವನು ಪ್ರಕಾಶ ರೂಪವಾಗಿ ಪರಲೋಕ ದ್ವಾರ ತೆರೆದಿ ತಂದೆ ದೇವರ ಸಮ್ಮುಖದಲ್ಲಿ ಯೇಸು ಕ್ರಿಸ್ತ ನಿಲ್ಲುವಂತ ನೋಡುತ್ತಾನೆ. ಯಾಕಂದ್ರೆ ಆತನ ಅವನ ಹೃದಯವೆಲ್ಲ ಯೇಸುವಿಗೆ ಸಮರ್ಪಿಸಿದ, ಆತನ ಆತ್ಮದಿಂದ ಜನಿಸಿದ. ನೀವೆಲ್ಲ ಏನ್ ಮಾಡ್ತೀರಿ? ದೇಹದಿಂದ ಜನಿಸುವಂತರಾಗಿದ್ದೀರಿ. ಎಲ್ಲಿವರೆಗೆ ಆತ್ಮದಿಂದ ಜನಿಸಿಲ್ಲ, ಆ ಸ್ಟೀಫನ್ ಮಾಡಿದ ತ್ಯಾಗವನ್ನು ಯಾರು ನೋಡೋದಿಲ್ಲ. ಆ ಸ್ಟೀಫನ್ ಎಷ್ಟಾಗಿ ಕಾರ್ಯ ಮಾಡ್ದ, ಆತನ ಹೆಂಡತಿ ಮಕ್ಕಳನ್ನು ನೋಡಿಲ್ಲ, ಬರೀ ಏನ್ ನೋಡಿದ? ಯೇಸುವನ್ನು ಮಾತ್ರ ನೋಡಿದ. ಯೇಸುವಿನ ಕಾರ್ಯ ಹೆಂಗ್ ಮುಂದೆ ಹೋಗಿಸ್ಬೇಕು, ಆತನ ಒಂದು ತ್ಯಾಗದಿಂದ ಇವತ್ತು ಎಷ್ಟೋ ಲೋಕ ಕರಡೋ ಮಂದಿಗಳು ಏನಾಗ್ತಾರ? ಸೇವ್ ಆಗ್ತಾರ. ಯಾಕಂದ್ರೆ ಪ್ರಾರ್ಥನೆಯಲ್ಲಿ ಬಲವಿದೆ. ಅವನ ಪ್ರಾರ್ಥನೆ ಮೂಲಕನೇ ಎಲ್ಲರೂ ಸ್ವಸ್ಥತೆ ಮಾಡ್ತಾ ಇದ್ದ. ನಾವು ಅದೇ ಸ್ಟೀಫನ್ ಅನ್ನು ಹೊಡಿಸಿದ ಆ ಸೌಲನನ್ನು ನೋಡ್ತೇವೆ. ಯಾವ ರೀತಿಯಾಗಿ ದೇವರ ಸೌಲಿಗೆ ಆರಿಸ್ಕೊಂಡ, ಯಾವ ರೀತಿಯಾಗಿ ಈ ಸತ್ಯದಲ್ಲಿ ಅಧಿಕ ಹೆಚ್ಚಾದ ಪುಸ್ತಕಗಳು ಅವನೇ ಬರೆದ, ಅವನೇ ದೊಡ್ಡ ದೊಡ್ಡ ಗ್ರಂಥಗಳು ಬರೆದ. ಯಾದಕ್ಕಾಗಿ ದೇವರು ಅವನಿಗೆ ಆರಿಸಿಕೊಂಡ. ಆತನಲ್ಲಿ ಆ ಶ್ರಮೆ ಇತ್ತು, ಆತನಲ್ಲಿ ಆ ದುರಾತ್ಮನ ವಾಸ ಇತ್ತು. ಈ ಮೆರಿನ್ ಎಂಬುವ ಆ ಸ್ಪಿರಿಟ್ ಆತನಲ್ಲಿನೂ ವಾಸ ಮಾಡ್ತಾ ಇದ್ದಿತ್ತು. ಆತನ ದೇವರ ಭಕ್ತ ಆದ. ಆದ್ರೆ ಇದು ಯಾರಿಗೂ ಬಿಡುವುದಿಲ್ಲ, ಪಾಸ್ಟರಿಗೂ ಬಿಡುವುದಿಲ್ಲ, ಸಾಮಾನ್ಯ ಜನರಿಗೂ ಬಿಡುವುದಿಲ್ಲ. ಎಲ್ಲಿವರೆಗೆ ದೇವರ ಕಾರ್ಯ ನಿಮ್ಮಲ್ಲಿ ನಡೆಯಲ್ಲ, ಇದೆಲ್ಲ ಬಿಡೋದಿಲ್ಲ. ಆದರೆ ಅದೇ ಸೌಲನು ಯಾವ ರೀತಿಯಾಗಿ ಕಾರ್ಯ ಮಾಡ್ತಾನೆ? ದೇವರ ಅಭಿಷೇಕ ಹೊಂದುತ್ತಾನೆ, ಪವಿತ್ರಾತ್ಮನ ವರಗಳು ತುಂಬುತ್ತಾನೆ, ಎಲ್ಲರಿಗಿಂತ ಹೆಚ್ಚಾಗಿ ಅನ್ಯ ಭಾಷೆ ಮಾತಾಡ್ತಾನೆ ಅಂತ ಹೇಳ್ತಾನೆ. ಆದರೆ ದೇವರು ಅವನಿಗೆ ಎಷ್ಟು ಉನ್ನತವಾಗಿ ಕಾರ್ಯ ಮಾಡಿದನು ಅಂತ ಯಾರಾದ್ರೂ ಹೋಲಿಸ್ತೀರಿ? ಆ ಸೌಲನು ಹೋಗಿ ಪೌಲನಾದ. ಆ ಪೌಲ ಆದಾಗ ಅವನಿಗೆ ಎಷ್ಟೆಲ್ಲ ಶ್ರಮೆ ಬಂತು. ಅವನಿಗೆ ಎಷ್ಟೋ ಜೊತೆ ಏನ್ ಮಾಡಿದ್ರು? ಅವನಿಗೆ ಜೈಲಲ್ಲಿ ಹಾಕಿದ್ರು. ಎಷ್ಟೋ ಬೇಕಿ ಅವನಿಗೆ ರೋಡಲ್ಲಿ ಹೊಡೆದ್ರು. ಏನ್ ಮಾಡಿದ್ರು? ಅವನು ಒಂದೇ ಮಾತಾಡ್ತಾನ,
ನಾನು ಇದ್ರೆ ಯೇಸುವಿಗಾಗಿ, ಸತ್ತರೆ ಯೇಸುವಿಗಾಗಿ, ಆತನ ಪರಲೋಕ ರಾಜ್ಯಕ್ಕಾಗಿ. ಇವತ್ತು ನಾವು ಯೇಸುವಾಗಿ ಏನ್ ಕೊಡ್ತಾ ಇದೀವೋ, ನಮ್ಮ ರೋಗಗಳೇ ನಾವು ತೆಕ್ಕೋತಾ ಇಲ್ಲ, ನಾವು ಯೇಸುವಿಗೆ ಏನ್ ಕೊಡ್ತೇವೋ? ನಾವು ಮಾಡುವ ಡಿಪ್ರೆಷನ್ ಅಲ್ಲೇ ನಾವು ಬಿದ್ದೆವು. ಇನ್ನು ಯೇಸುವಿಗೆ ಎಲ್ಲಿ ನೀವು ಸಹಾಯ ಮಾಡ್ತೀರಿ? ಯೇಸುವಿನ ಸುವಾರ್ತೆ ಯಾರು ಸಾರೋರಿದ್ದೀರಿ? ಯಾರು ಸಾರಲ್ಲ. ನೀವು ಮನೆಗಾದ್ರೂ ಡಿಸ್ಕಸ್ ಮಾಡುವರಿಲ್ಲ. ಜಗಳ, ಚಿಂತೆ, ದುಃಖ, ಇನ್ನೊಬ್ರು ಬೈಯೋದು ಎಲ್ಲ ನಿಮ್ಮ ಹೊಟ್ಟೆಯಿಂದ ಬರುವ ಗಲೀಜಾದ ಮಾತುಗಳು ಮಾತ್ರ ನಿಮ್ಮ ಹೃದಯದಲ್ಲಿ ಆವರಿಸಿಕೊಂಡಿಲ್ಲ. ಎಲ್ಲಿ ನೀವು ದೇವರ ರಾಜ್ಯಕ್ಕೆ ಸೇರ್ತೀರಿ, ಮತ್ತು ದೇವರಿಗೆ ನೀವು ಹೆಂಗ್ ಮೆಚ್ಚಿಸ್ತೀರಿ? ಅದು ಆಗೋಕ್ ಸಾಧ್ಯ ಇಲ್ಲ. ಅದಕ್ಕೆ ದೇವರಂತನ, ನನ್ನನ್ನು ಬಿಟ್ಟಿದಾಗ ನಿನಗೆ ದುರಾತ್ಮ ಆವರಿಸ